ಹಾಯ್ ಫ್ರೆಂಡ್ಸ್, ಇವತ್ತು ನಾಟಿ ಸ್ಟೈಲ್ ಬಿರಿಯಾನಿ ಮಾಡೋಣ ಅಂತ ಚಿಕನ್ ತೊಗೊಂಡು ಬಂದು ವಾಶ್ ಮಾಡಿಕೊಂಡು ಬಿರಿಯಾನಿಗೂ ಕಬಾಬ್ಗೂ ಸಪ್ರೇಟಾಗಿ ಮಾಡಿದೆ. ಕಬಾಬ್ ಮಸಾಲ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಬಿಟ್ಟು ಇವತ್ತು ಜೀರಾ ರೈಸಲ್ಲಿ ಮಾಡೋಣ ಅಂತ ಜೀರಾ ರೈಸ್ನ ತೊಳೆದ್ಬಿಟ್ಟು ನೆನೆಯಕ್ಕೆ ಇಟ್ಬಿಟ್ಟೆ. ಚಿಕನ್ಗೆ ಮಸಾಲ ಹಾಕೋಣ ಬಿರಿಯಾನಿಗೆ ಅಂತ ಮಸಾಲ, ಗರಂ ಮಸಾಲ, ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಕಸ್ತೂರಿ ಮೆಂತಿ, ಮೊಸರು, ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಸಪ್ರೇಟ್ ಇಟ್ಕೊಂಡೆ. ರುಬ್ಬಕ್ಕೆ 4 ನೀರುಳ್ಳಿ, 5 ಹಸಿಮೆಣ್ಸಿನ್ಕಾಯಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಅದನ್ನು ರುಬ್ಬಿ ಸೈಡಲ್ಲಿ ಇಟ್ಕೊಂಡು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆ, ಆನಿಯನ್ನ ಫ್ರೈ ಮಾಡಿಬಿಟ್ಟೆ. ಫ್ರೈ ಆದಮೇಲೆ ಮಸಾಲ ಹಾಕಿ ಫ್ರೈ ಮಾಡಿದೆ. ಮಸಾಲ ಫ್ರೈ ಆದಮೇಲೆ ಚಿಕನನ್ನು ಫ್ರೈ ಮಾಡಿದೆ ಉಪ್ಪಾಕಿ. ಚಿಕನ್ ಫ್ರೈ ಆದಮೇಲೆ 1 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ನೀರು ಹಾಕ್ಬಿಟ್ಟು ಕುದಿಯಕ್ಕೆ ಬಿಡಿ. ಕುದ್ದಾದ್ಮೇಲೆ ಅಕ್ಕಿ ಹಾಕಿ ಬೇಯ್ಲಿಕ್ಕೆ ಇಟ್ಟು ಬಂದು ನೋಡಿದ್ರೆ ನನ್ನ ಮಕ್ಕಳು ಪೇಂಟ್ ಮಾಡ್ತಾಯಿದ್ಲು. ನಾನು ಬರೀ ಮೊಟ್ಟೆ ಇಕ್ಕಿದ್ನಲ್ಲ, ಅದಕ್ಕೆ ಪೇಂಟ್ ಮಾಡಿ ಇಟ್ಟಿದ್ಲು ಮೊಟ್ಟೆ ಹೂಡ್ಗೆ. ಚೆನ್ನಾಗಿತ್ತು ನೋಡಲಿಕ್ಕೆ. ಆಮೇಲೆ ಅನ್ನ ರೆಡಿಯಾಗಿತ್ತು. ಬಿರಿಯಾನಿನ ಎತ್ಬಿಟ್ಟು ಸರ್ವ್ ಮಾಡೋಣ ಅಂತ ಡೆಕೋರೇಟ್ ಮಾಡಿದೆ. ಸೂಪರಾಗಿ ಬಂದಿತ್ತು. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಥ್ಯಾಂಕ್ ಯು, ಬಾಯ್.